ಪೊಲೀಸರ ವಾಹನದ ಮೇಲಿದೆ ಅತಿದೊಡ್ಡ ಟ್ರಾಫಿಕ್ ಫೈನ್. ಈಗ ಸಾಮಾನ್ಯ ಜನರ ಗಾಡಿ ಮೇಲೆ ಟ್ರಾಫಿಕ್ ಫೈನ್ ಇರೋದು ಸರ್ವೇ ಸಾಮಾನ್ಯ. ಆದರೆ ಪೊಲೀಸರ ವಾಹನದ ಮೇಲೆ ಟ್ರಾಫಿಕ್ ಫೈನ್ ಇರೋದು ಅಂದರೆ ಹೆಂಗೆ? ಅದರಲ್ಲಿಯೂ ಸಾಮಾನ್ಯ ಫೈನ್ ಅಲ್ಲ, ಅತಿ ದೊಡ್ಡ ಟ್ರಾಫಿಕ್ ಫೈನ್ ಇದೆ ಪೊಲೀಸ್ ವಾಹನದ ಮೇಲೆ. ಜನರಿಗೆ ದಂಡ ಹಾಕುವವರೇ ಈಗ ಫೈನ್ ಕಟ್ಟುವ ಜಾಗದಲ್ಲಿದ್ದಾರೆ. ತಾವೇ ತೋಡಿರೋ ಗುಂಡಿಗೆ ತಾವೇ ಬೀಳೋದು ಅಂದರೆ ಇದೇನಾ? ಒಂದು ಪೊಲೀಸರು ಹಾಗೆ ಬಿದ್ದುಬಿಟ್ರಾ ಅಂತ. ಇದು 24 ಗಂಟೆಯೂ ನಿರಂತರವಾಗಿ ಸಂಚರಿಸುವಂತಹ 112 ಕತೆ. 112 ಗಾಡಿ ಇರುತ್ತಲ್ಲ, ಅದರ ಕತೆ ಇದು. ಮೈಸೂರಿನಲ್ಲಿ ತನಗಿಷ್ಟ ಬಂದಂತೆ ರಾಜಾರೋಷವಾಗಿ ಸಂಚಾರ ಮಾಡ್ತಾ ಇತ್ತು. ಒಂದಲ್ಲ ಎರಡಲ್ಲ 71 ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದೆ. ಈಗ ಪೊಲೀಸರ ವಾಹನದ ಮೇಲೆ ಬರೋಬ್ಬರಿ 36,500 ರೂಪಾಯಿಗಳು ದಂಡ ಕಟ್ರಿ ಅನ್ನೋ ಪೊಲೀಸರೇ ಒಂದು ಸ್ವಲ್ಪ ಈ ಕಡೆ ನೋಡಿ. ನಿಮ್ಮದೇ ವಾಹನದಲ್ಲಿ ಎಷ್ಟಿದೆ ದಂಡ ಅಂತ ಗೊತ್ತಾಗುತ್ತೆ. ಒಂದು ವೇಳೆ ರಸ್ತೆಯಲ್ಲಿ ಹೆಲ್ಮೆಟ್ ಹಾಕದಿದ್ದರೆ, ಸಿಗ್ನಲ್ ಜಂಪ್ ಮಾಡಿದರೆ ಸಾಕು, ಹಳೇದು ಹೊಸದು ಅಂತ ಸೇರಿ ದಂಡದ ಮೇಲೆ ದಂಡ ಕಟ್ಟಿ ಸಾರ್ವಜನಿಕರ ಜೇಬನ್ನು ಖಾಲಿ ಮಾಡುವ ಪೊಲೀಸರು ಒಮ್ಮೆ ನೋಡಬೇಕು ಈ ಸುದ್ದಿಯನ್ನು. ಪೊಲೀಸರಿಂದಲೇ ಬರೋಬ್ಬರಿ 71 ಬಾರಿ ಟ್ರಾಫಿಕ್ ನಿಯಮ ಉಲ್ಲಂಘನೆಯಾಗಿದೆ. 112 ಪೊಲೀಸ್ ವಾಹನದ ಮೇಲೆ ಬರೋಬ್ಬರಿ 36,500 ರೂಪಾಯಿ ಫೈನ್ ಅನ್ನುವಂಥದ್ದು ಬಿದ್ದಿದೆ. ಸಾರ್ವಜನಿಕರಿಗೊಂದು ರೂಲ್ಸು, ನಿಮಗೊಂದು ರೂಲ್ಸಾ? ನಿಮಗೊಂದು ನಿಯಮನ? ನೋವೇ. ರೂಲ್ಸ್ ಇಸ್ ದ ರೂಲ್ಸ್ ಫಾರ್ ಎವ್ರಿ ಫುಲ್. ನಿಮಗೂ ಇದೇ ರೂಲು, ನಮಗೂ ಇದೇ ರೂಲು. ಜನರು ನಿಮ್ಮ ಕೈಯಲ್ಲಿ ಸಿಕ್ಕರೆ ಸಾಕು ದಂಡ ಕಟ್ರಿ ಅಂತೀರಿ. ದಂಡ ಕಟ್ಟೋ ತನಕ ಬಿಡೋದಿಲ್ಲ. ಅಟ್ಲೀಸ್ಟ್ 1,000 ರೂಪಾಯಿ ದಂಡ ಇದ್ದರೂ 500 ಆದರೂ ಕಟ್ಟಿ ಹೋಗು ಅಂತೀರಿ. 36,500 ನೀವೆಷ್ಟು ಕಟ್ತೀರಿ? ಯಾವಾಗ ಕಟ್ತೀರಿ? ಕಾದು ನೋಡ್ತಾ ಇದ್ದಾರೆ ಸರ್ವೇ ಸಾಮಾನ್ಯರು. ಈಗ ನಿಮ್ಮ ವಾಹನದ ಮೇಲೆ ಇಷ್ಟೊಂದು ಫೈನ್ ಇದೆಯಲ್ಲ, ಈಗ ನೀವು ಕಟ್ಟ್ರಿ ದಂಡಾನ ಅಂತ ಸಾರ್ವಜನಿಕರು ಕರೆಯನ್ನು ಕೊಡ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ 36,500 ರೂಪಾಯಿಗಳು. 24 ಗಂಟೆ ನಿರಂತರವಾಗಿ 112 ಗಾಡಿ ಮೈಸೂರಿನ ರಸ್ತೆಗಳಲ್ಲಿ, ಬೀದಿಗಳಲ್ಲಿ ರಾಜಾರೋಷವಾಗಿ ಸಂಚಾರ ಮಾಡ್ತಾ ಇತ್ತು. 71 ಟ್ರಾಫಿಕ್ ಸಿಗ್ನಲ್ಗಳನ್ನು ಉಲ್ಲಂಘನೆ ಮಾಡಿದೆ, ಟ್ರಾಫಿಕ್ ರೂಲ್ಸ್ಗಳನ್ನು ಉಲ್ಲಂಘನೆ ಮಾಡಿದೆ ಆ ಗಾಡಿ, ಪೊಲೀಸರ 112 ಗಾಡಿ. ಹಾಗೆ ಟ್ರಾಫಿಕ್ ರೂಲ್ಸ್ಗಳನ್ನು ಬ್ರೇಕ್ ಮಾಡಿದ ನಂತರ ಆ ಗಾಡಿ ಮೇಲೆ ಬಂದಂತಹ ಪೆನಾಲ್ಟಿ 36,500 ರೂಪಾಯಿ. ಸುಮ್ಮನೆ ಹೆಲ್ಮೆಟ್ ಹಾಕಿಲ್ಲ, ಮತ್ತೊಂದಿಲ್ಲ ಮಗದೊಂದಿಲ್ಲ ಅಂತಂದರೆ ದಂಡ ಹಾಕ್ತೀವಿ. ವಕೀಲರ ಸಮಯ ಪ್ರಜ್ಞೆಯಿಂದ ಈ ಕಳ್ಳಾಟ ಬಯಲಿಗೆ ಬಂದಿದೆ. ಕಳ್ಳಾಟ ಹೊರಬಿದ್ದಿದೆ ಮೈಸೂರಿನ ಕೋರ್ಟ್ ಆವರಣದಲ್ಲಿ. ವಾಹನ ಸವಾರರಿಂದ ಬಾಕಿ ಹಳೆ ಟ್ರಾಫಿಕ್ ದಂಡ ಸಂಗ್ರಹ, ರಿಯಾಯಿತಿ ದರದಲ್ಲಿ ಸಂಗ್ರಹಿಸಲು ವಿಶೇಷ ಕೌಂಟರನ್ನು ನಿರ್ಮಾಣ ಮಾಡಲಾಗಿದೆ. ಕೋರ್ಟ್ ಆವರಣಕ್ಕೆ ಪೊಲೀಸರ 112 ಗಸ್ತು ವಾಹನ ಎಂಟ್ರಿಯನ್ನು ಕೊಟ್ಟಿದೆ. ವಕೀಲ್ ಪುನೀತ್ ಅವರಿಗೆ ಈ ವಾಹನ ನೋಡಿ ಕುತೂಹಲ ಅನ್ನುವಂಥದ್ದು ಉಂಟಾಗಿದೆ. ತಕ್ಷಣವೇ ಅಧಿಕೃತ ಆನ್ಲೈನ್ ಆ್ಯಪಲ್ಲಿ ಸರ್ಚನ್ನು ಮಾಡಿದ್ದಾರೆ. 112 ವಾಹನದ ನೋಂದಣಿ ಸಂಖ್ಯೆಯನ್ನು ಹಾಕಿ ಸರ್ಚ್ ಮಾಡಿದ್ದಾರೆ. ಆಗ ಬರೋಬ್ಬರಿ 36,500 ರೂಪಾಯಿ ಫೈನ್ ಬಿದ್ದಿದ್ದು ಬೆಳಕಿಗೆ ಬಂದಿದೆ. ಬಳಿಕ ವಕೀಲರ ಪ್ರಶ್ನೆಗೆ ಉತ್ತರಿಸದೆ ತಬ್ಬಿಬ್ಬಾದಂತಹ ಖಾಕಿ ಪಡೆ ದಂಗು ಬಡಿಸುವ ವಿವರ ನೋಡಿ ವಕೀಲ್ ಪುನೀತ್ ತಲೆ ಸುತ್ತು ಬಿದ್ದುಬಿಟ್ಟು. ಅಲ್ಲೇ ಇದ್ದಂತಹ ಖಾಕಿ ಪಡೆಗೂ ಕೂಡ ಒಂದು ಕ್ಷಣ ಇದನ್ನು ನೋಡಿ ಆಶ್ಚರ್ಯ ಅನ್ನುವಂಥದ್ದು. ವಕೀಲರ ಸಮಯ ಪ್ರಜ್ಞೆಯಿಂದ ಈ ಕೃತ್ಯ ಬಯಲಿಗೆ ಬಂದಿದೆ. ಕೋರ್ಟ್ ಆವರಣದಲ್ಲಿ ಈ ಕಳ್ಳಾಟ ಹೊರಗಡೆ ಬಂದಿರುವಂಥದ್ದಾಗಿದೆ. ವಾಹನ ಸವಾರರಿಂದ ಹಳೆ ಬಾಕಿಗಳನ್ನು ಟ್ರಾಫಿಕ್ ಪೊಲೀಸರು ಸಂಗ್ರಹಣೆಯನ್ನು ಮಾಡ್ತಾಯಿದ್ರು. ರಿಯಾಯಿತಿ ದರದಲ್ಲಿ ಈ ಟ್ರಾಫಿಕ್ ಫೈನನ್ನು ಕಲೆಕ್ಟ್ ಮಾಡುವುದಕ್ಕೆ ಒಂದು ಕೌಂಟ್ರನ್ನು ಮಾಡಿದ್ರು. ಅಂದರೆ ಒಂದಿಷ್ಟು ಆಫರ್ಗಳನ್ನು ಕೊಟ್ಟಿದ್ದರು. ಆ ವೇಳೆ ಇದು ಬಂದಿದೆ, ಈ ಹಗರಣ ಬೆಳಕಿಗೆ ಬಂದಿದೆ.